ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಮಹಾದ್ವಾರ ದುರಸ್ತಿಗೆ 50 ಲಕ್ಷ ರೂಪಾಯಿ ಅನುದಾನ ಎಚ್.ಕೆ. ಪಾಟೀಲ್. ಲಕ್ಷ್ಮೇಶ್ವರದ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ದೇವಸ್ಥಾನದ ಉತ್ತರ ಪ್ರವೇಶ ದ್ವಾರದ ದುರಸ್ತಿಗೆ ಪ್ರವಾಸೋದ್ಯಮ ಇಲಾಖೆಯಿಂದ 50 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ಪ್ರವಾಸೋದ್ಯಮ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದರು. ಗದಗ ನಗರದಿಂದ ಹಾವೇರಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಭಾನುವಾರ ಇಲ್ಲಿನ ಸುಭಾಷ್ ಉದನೂರ ಜೀನಿನಲ್ಲಿ ಪುರಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷ ಉಪಾಧ್ಯಕ್ಷ ಸನ್ಮಾನಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜೆ.ಎಸ್. ಗಡ್ಡದೇವರಮಠ, ರಾಮಣ್ಣ ಲಮಾಣಿ, ರಾಮಕೃಷ್ಣ ದೊಡ್ಮನಿ, ಸುಜಾತ ದೊಡ್ಮನಿ, ಗುರುನಾಥ ದಾನಪ್ಪನವರ, ಸತೀಶಗೌಡ ಪಾಟೀಲ, ವಿ.ಜಿ. ಪಡಗೇರಿ, ಜಯಕ್ಕ ಕಳ್ಳಿ, ಜಯಕ್ಕ ಅಂದಿಲಗಿ, ಮಂಜಕ್ಕ ನಂದ್ಯಾಣ್ಣವರ, ಚೆನ್ನಪ್ಪ ಜಗಲಿ, ಯಲ್ಲಪ್ಪ ಸುರುಣಿಗಿ, ಜಗದೀಶ್ ಹುಲಿಗೆಮ್ಮನವರ, ಬಸವರಾಜ ಓದನವರ, ರಾಜಣ್ಣ ಕುಂಬಿ, ಮಹೇಶ್ ಹೊಗೆಸೊಪ್ಪಿನ, ನಾಗರಾಜ ಮಡಿವಾಳರ, ಫಕೀರೇಶ್ ಮ್ಯಾಟಣ್ಣವರ, ಶಿವನಗೌಡ ಪಾಟೀಲ, ಬಾಬಣ್ಣ ಅಳವಂಡಿ, ಪದ್ಮರಾಜ ಪಾಟೀಲ, ರಾಜಣ್ಣ ಹೊಡಲಾಪುರ, ರಫೀಕ್ ಕಲಬುರ್ಗಿ, ನೀಲಪ್ಪ ಶಿರಸೂರಿ, ರಾಮಣ್ಣ ಗಡದವರ, ಗಂಗಪ್ಪ ದುರ್ಗಣ್ಣವರ, ಫಕೀರೇಶ್ ನಂದ್ಯಾಣ್ಣವರ, ತಿಪ್ಪಣ್ಣ ಸಂಶಿ, ಕಿರಣವಲೆ ಸೇರಿದಂತೆ ಮತ್ತಿತರರು ಇದ್ದರು. ಇದೇ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಯಲ್ಲವ್ವ ದುರ್ಗಣ್ಣವರ ಹಾಗೂ ಉಪಾಧ್ಯಕ್ಷ ಫಿರೋಜ್ ಅಡೂರ್ ಅವರನ್ನು ಸಚಿವರು ಸನ್ಮಾನಿಸಿದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಆಮೇಲೆ ಈ ಸೋಮೇಶ್ವರ ಉತ್ತರ ಗೇಟು, ಬಂಕು, ಬಾಡ ಏನಂತ ನೋಡ್ರಿ, ಅದ್ರ ಬಗ್ಗೆ ದೇವ್ರ ಬಗ್ಗೆ ನನಗೆ ಮಾತಾಡಿದ್ರು. ಜಗ್ಲಿನೂ ಅದ್ರ ಬಗ್ಗೆ ಹೇಳಿದ್ರು. ಅದನ್ನೆಲ್ಲ ಮಾತಾಡಿದ್ದೆ ಹಿರಿಯರು ಕೂಡ. ಕಡಿಮೆ ಇದು ಒಂದು ಹೇಳ್ತೀನಿ. ಇದ್ರ ಬಗ್ಗೆ ಈಗಾಗಲೇ ನಾನು ಒಂದು ಟಿಪ್ಪಣಿ ಕಳಿಸಿದ್ದೆ ನಮ್ಮ ಇಲಾಖೆಯವರು. ಒಂದು 50 ಲಕ್ಷ ರೂಪಾಯಿ ಅದಕ್ಕೆ ಇಮಿಡಿಯೇಟ್ ರಿಲೀಸ್ ಮಾಡಿಸ್ತೇನೆ, ಮಾಡ್ತೀವಿ. ಇದು ಎರಡು. ಈ ಊರಿಂದು ರಸ್ತೆದ್ದು ಐತಲ್ಲ, ಅದನ್ನ ಎಸ್ಟಿಮೇಟು ಅದೆಲ್ಲ ಮಾಡಿರಿ. ನಮ್ಮ ಪಾರ್ಟಿ ಮುನ್ಸಿಪಾಲ್ಟಿ ಆಗೈತಿ. ಈಗ ಏನು ಒತ್ತಾಯ ಮಾಡಿ ಮಂತ್ರಿಗಳಿಗೆ, ಸಂಬಂಧಿತ ಮಂತ್ರಿಗಳಿಗೆ ಹೇಳಿ ನಿಮಗೆ ಅನುದಾನ ಬಿಡುಗಡೆ ಮಾಡಿಸ್ಬೇಕು ಪ್ರಯತ್ನ ಮಾಡ್ತೀವಿ. ಈಗ ಆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಮುಂದಿನ KDP ಸಭೆಯೊಳಗೆ ಚರ್ಚೆ ಮಾಡ್ತೀವಿ. ಅದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ DWSP ಅವ್ರಿಗೆ ಸಿಕ್ಕ ಸೂಚನೆ ಕೊಟ್ಟು ಪರಿಹಾರ ದೊರಕಿಸ್ಕೊಳ್ಬೇಕಾಗಿದೆ. ಅದು ಮೊದಲಿಂದನೂ ಸಮಸ್ಯಾತ್ಮಕನೇ ಇತ್ತು. ಪರಿಹಾರ ದೊರಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ.